ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಮೊಳಕೆ ಹುರುಳಿ ಕಾಳಿನ ಸಾರು ಮತ್ತು ಪಲ್ಯ ಮಾಡ್ತಾ ಇದ್ದೀನಿ. ಅಂದರೆ ಮೊಳಕೆ ಹುರುಳಿ ಕಾಳಿನ ಬಸ್ಸಾರು. ಮೊಳಕೆ ಹುರುಳಿಕಾಳು ಸಾರು ಮಾಡೋದಕ್ಕೆ ನಾನು ಹುರುಳಿಕಾಳನ್ನ ಮೊಳಕೆ ಕಟ್ಟಿದ್ದೀನಿ. ಇದು ಒಂದು ಹಗಲು ಅಥವಾ ಒಂದು ರಾತ್ರಿ ನೆನೆಸ್ಬಿಟ್ಟು ಆಮೇಲೆ ಪೂರ್ತಿಯಾಗಿ ನೀರು ತೆಗೆದು ಮುಚ್ಚಿಟ್ಟರೆ 2 ದಿನಕ್ಕೆ ಈ ರೀತಿ ಮೊಳಕೆ ಬರುತ್ತೆ. ಮತ್ತು ಬಟ್ಟೆಯಲ್ಲಿ ಕಟ್ಟಿಡ್ಬೇಕಂತ ಏನಿಲ್ಲ, ಪೂರ್ತಿಯಾಗಿ ನೀರು ತೆಗೆದಿಟ್ರೆ ಸಾಕು. ಆಮೇಲೆ ನಾನು ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ಅರಿಶಿನ. ಇದಕ್ಕೆ ನೀರು ನೀವು ಸಾರು ಎಷ್ಟು ಮಾಡ್ಬೇಕಂತ ಇದ್ದೀರಾ ಅದನ್ನ ನೋಡಿಕೊಂಡು ನೀರು ಹಾಕಿ, ಉಪ್ಪು ಅರಿಶಿನ ಹಾಕಿ ನಾನು ಮೊದಲಿಗೆ ಕುಕ್ಕರ್ಲಿ ಬೇಯಿಸ್ತೀನಿ. ಇದು ಬೇಯೋದಕ್ಕೆ 2 ಅಥವಾ 3 ವಿಸಲ್ ಬೇಕು. ಅದು ಬೇಯೋ ಅಷ್ಟರಲ್ಲಿ ನಾನು ಮಸಾಲೆಗೆ ರೆಡಿ ಮಾಡ್ತೀನಿ. ಒಂದು ಮೀಡಿಯಂ ಸೈಜ್ ಈರುಳ್ಳಿನ ನಾನು ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋಷ್ಟು ಹುರಿಬೇಕಿದನ್ನ. ಈರುಳ್ಳಿ ಹುರಿದಾದ್ಮೇಲೆ ಅದಕ್ಕೇನೆ ಈರುಳ್ಳಿ ಜೊತೆಗೇನೆ 1 ಸ್ಪೂನ್ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ, 1 ಕಡ್ಡಿ ಕರಿಬೇವಿನ ಸೊಪ್ಪು, ಇದಿಷ್ಟನ್ನು ಸ್ವಲ್ಪ ಫ್ರೈ ಮಾಡಿ ತೆಗೆದಿಟ್ಕೊಳ್ತೀನಿ. ಆಮೇಲೆ ಅದ್ರ ಜೊತೆಗೆ ಟೊಮ್ಯಾಟೊ, ಚಕ್ಕೆ, ಸ್ವಲ್ಪ ಚಕ್ಕೆ, ಒಂದು 3-4 ಲವಂಗ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಕೊಬ್ಬರಿ ಸ್ವಲ್ಪ ಸಾಕು, ಯಾಕಂದರೆ ಇದು ಸಾರು ಗಟ್ಟಿ ಇರಲ್ಲ, ತೆಳು ಇರುತ್ತೆ. ಮತ್ತು ಶುಂಠಿ, ಬೆಳ್ಳುಳ್ಳಿ, ಇದಿಷ್ಟನ್ನು ಮಿಕ್ಸಿ ಹಾಕ್ಕೊಳ್ತೀನಿ ನಾನು. ಇದ್ರ ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು, ಹುಳಿ ಎಷ್ಟು ಬೇಕೋ ಅಷ್ಟು ಹುಣಸೆ ಹಣ್ಣು ತೊಳೆದ್ಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣು ನೆನೆಸಿಟ್ಬಿಟ್ಟು ಕಿವುಚಿ ರಸ ಕೂಡ ಹಾಕ್ಬೋದು. ಒಂದು ಪಾತ್ರೆಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಸಿಡಿದ್ಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಒಗ್ಗರಣೆಗೆ. ಈಗ ನಾನು ಈ ಒಗ್ಗರಣೆಗೆ ಬೇಯಿಸಿರೋ ಹುರುಳಿಕಾಳಿನ ಕಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ. ಹುರುಳಿಕಾಳಲ್ಲಿ ಸ್ವಲ್ಪನೂ ನೀರಿಲ್ಲದಂಗೆ ನೀಟಾಗಿ ಬಸ್ಬಿಡಿ, ಒಗ್ಗರಣೆಗೆ ಬಸಿಬೇಕು. ಆಮೇಲೆ ರುಬ್ಕೊಂಡ ಮಸಾಲಾನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಖಾರದ ಪುಡಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ, ಧನಿಯಾ ಪುಡಿ 1 ಸ್ಪೂನು, ಅರಿಶಿನ ಸ್ವಲ್ಪ. ಹುರುಳಿಕಾಳು ಬೇಯೋದಕ್ಕೂ ಕೂಡ ಅರಿಶಿನ ಹಾಕಿದ್ವಿ, ಹಾಗಾಗಿ ಸಾರಿಗೆ ಸ್ವಲ್ಪ ಹಾಕಿದ್ರೆ ಸಾಕು. ಸ್ವಲ್ಪ ಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಲ್ಲ. ಹುಣಸೆಹಣ್ಣು ಹಾಕಿದ್ದೀವಲ್ಲ, ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕಬೇಕು. ಈಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳಿ. ಸಾರು ಎಷ್ಟು ಬೇಕಾಗುತ್ತೆ ನೋಡಿ ನೀರು ಹಾಕೊಳ್ಳಿ. ಇದಕ್ಕೆ ನಾನು ಸಾರಿಗೆ ಉಪ್ಪು ಹಾಕ್ತಾ ಇಲ್ಲ, ಯಾಕಂದರೆ ಹುರುಳಿಕಾಳು ಬೇಯುವಾಗಲೇ ಉಪ್ಪು ಹಾಕಿರ್ತೀನಲ್ಲ. ಇದು ಕೊನೆಯಲ್ಲಿ ರುಚಿ ನೋಡಿಬಿಟ್ಟು ಉಪ್ಪು ಹುಳಿ ಬೇಕಂದರೆ ಮತ್ತೆ ಹಾಕ್ತೀನಿ ನಾನು. ಈಗ ಕುದಿಲಿ ಅಂತ ಪ್ಲೇಟ್ ಮುಚ್ಚಿದ್ದೀನಿ. ನೋಡ್ತಾ ಇರಿ, ಇದು ಉಕ್ಕು ಬಂದುಬಿಡುತ್ತೆ, ಉಕ್ಕು ಬಂದು ಚೆಲ್ಲೋಗುತ್ತೆ. ಉಕ್ಕು ಬಂದು ಚೆಲ್ಲೋದ್ರೆ ರುಚಿ ಚೆನ್ನಾಗಿರಲ್ಲ, ಸಾರಿನ ರುಚಿ ಎಲ್ಲ ಹೋಗುತ್ತೆ. ನೋಡಿ, ಜೋರಾಗಿ ಕುದೀತಾ ಇರುವಾಗ ಉರಿ ಕಮ್ಮಿ ಮಾಡಿ ಸ್ಟವ್ದು. ಈಗ ನಾನು ರುಚಿ ನೋಡ್ತೀನಿ, ಉಪ್ಪು ಹುಳಿ ಸರಿ ಇದೆಯಾ ಅಂತ. ಇದಕ್ಕೀಗ ಇನ್ನೂ ಸ್ವಲ್ಪ ಉಪ್ಪು ಬೇಕು. ಉಪ್ಪು ಹಾಕ್ಬಿಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಬೇಕು. ಆವಾಗ ಹುರುಳಿಕಾಳು ಸಾರು ತುಂಬ ರುಚಿ ಇರುತ್ತೆ. ಚೆನ್ನಾಗಿ ಕುದಿಸಿದಷ್ಟು ರುಚಿ ಚೆನ್ನಾಗಿರುತ್ತೆ.
ಈ ಸಾರು ಬೇಕಾದ್ರೆ 2 ದಿನ ಇಟ್ಟು ತಿನ್ಬೋದು. ಇದು ನೆಕ್ಸ್ಟ್ ಡೇಗೆ ಇನ್ನೂ ರುಚಿ ಹೆಚ್ಚಾಗತ್ತೆ. ಈಗ ನೋಡಿ ಹುಳ್ಳಿಕಾಳು ಸಾರು ರೆಡಿ ಇದೆ. ಈಗ ನಾನು ಒಂದು ಬಾಣಲೆಗೆ ಹುಳ್ಳಿಕಾಳನ್ನ ಒಗ್ಗರಣೆ ಹಾಕ್ಕೊತೀನಿ. ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿಯೋ ತನಕ ಬಿಡಿ. ಸಿಡಿಯೋ ಮುಂಚೆನೇ ಕರ್ಬೇವಿನ ಸೊಪ್ಪು ಹಾಕಬೇಡಿ. ಸಿಡಿದ ಮೇಲೆ ಕರ್ಬೇವಿನ ಸೊಪ್ಪು ಹಾಕಿ, ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು 2 ಈರುಳ್ಳಿ ಹಾಕ್ತಾಯಿದ್ದೀನಿ. ಈ ಥರ ಡ್ರೈ ಪಲ್ಯಗಳಿಗೆ ಈರುಳ್ಳಿ ಜಾಸ್ತಿ ಹಾಕಿ ಚೆನ್ನಾಗಾಗುತ್ತೆ. ಮತ್ತು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಈರುಳ್ಳಿ ಡ್ರೈ ಪಲ್ಯಗಳಿಗೆ ಯಾವುದೇ ಆದರೂ ಈರುಳ್ಳಿ ಜಾಸ್ತಿ ಹಾಕಬೇಕು ಮತ್ತು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡಬೇಕು. ಆವಾಗ ರುಚಿ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಖಾರದ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ. ನಾವು ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕಲ್ಲ. ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಇದು ಪಲ್ಯ ಚೆನ್ನಾಗಿರಲ್ಲ. ಖಾರದ ಪುಡಿ ಹಾಕಿ ಚೆನ್ನಾಗಿರುತ್ತೆ. ಇದಕ್ಕೆ ಬೇಯಿಸಿ ಬಸ್ದಿಟ್ಟಿರುವಂಥ ಹುಳ್ಳಿಕಾಳನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ಕಾಯಿ ತುರಿ ಹಾಕಿ, ಕಾಯಿ ತುರಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದರೆ ಸೂಪರಾಗಿ ಮೊಳಕೆ ಹುಳಿ ಕಾಳಿನ ಪಲ್ಯ ಸಾರು ರೆಡಿ ಆಯಿತು. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿನ್ನಬೇಕು. ಸಾರು ಪಲ್ಯ ನೆಂಚ್ಕೊಳಕ್ಕೆ ಸಾರು ಅನ್ನಕ್ಕೆ ಸೂಪರಾಗಿರುತ್ತೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.